ಎಷ್ಟು ಪೀಸ್ ಬರುತ್ತೆ? ಏನಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೈಮ್ ಲಕ್ಸುರಿ ಬಜೆಟ್ ಬಂತಲ್ಲ, ನಮ್ಗೇನ್ ಐಡಿಯಾ ಇರಲ್ಲ. ಫಸ್ಟ್ ಟೈಮ್ ಏನೋ ಮಾಡು 1 kg ಮಟನ್, ಇಡೀ ವಾರ ಮಟನ್ ಬಗ್ಗೆನೇ ಮಾತು. ಇವನು 4 kg ಆರ್ಡರ್ ಮಾಡ್ಬಿಡ ಅನ್ನೋದು, ನಾನ್ 3 kg ಅನ್ನೋದು, ಇನ್ನೊಬ್ಬ 5 kg ಅನ್ನೋದು, ಹಂಗೆ ನಡೀತಾನೆ ಇತ್ತು. ಫಸ್ಟ್ ವೀಕ್ ಅಲ್ಲಿ 1250 ಇತ್ತು. ಈ ವೀಕ್ ಏನ್ ಮಾಡ್ಬಿಟ್ರು 3800 ರೂಪಾಯಿ 1 kgಗೆ. ಫುಲ್ ಜಾಸ್ತಿ ಮಾಡ್ಬಿಟ್ರು. ನಮ್ 3800 ಮಾಡಿದ್ವಿ. 2700 2500 ಅದ್ರ ಬಗ್ಗೆ ತುಂಬಾ ಮಾತಾಡ್ತೀವಿ. ಬೇರೆ ಐಟಮ್ ಎಲ್ಲ ಕಮ್ಮಿ ಆಗೋಯ್ತು. ತುಪ್ಪ ಎಲ್ಲ ಬರೀ 300 ರೂಪಾಯಿ. 4 ಜನ ಇದ್ದಿದ್ದ. ಆಮೇಲೆ ಕಾಫಿ ಬಗ್ಗೆನೂ ಮಾತಾಡ್ತಾ ಇದ್ವಾ, ಅದು 3500. ಒಂದೇ ಐಟಮ್, ಒಂದ್ ಮಶ್ರೂಮ್, ಇನ್ನೇನ್ ತಗೊಂಡ್ರು ಒಂದ್ ಉಪ್ಪಿನಕಾಯಿ, ಇಷ್ಟೇ. ಆ ಮಟನ್ 1 kgನ ಹೆಂಗ ತಿಂದಿದ್ದಾರೆ ಅಂದ್ರೆ 2-3 ಪೀಸ್, ಅದು ಎಣ್ಸಿ 3 ಪೀಸ್ ಒಬ್ಬರಿಗೆ. ಅಯ್ಯೋ ಈ ಅಣ್ಣನು ಅದು ಮೂಳೆ, ಅದು ಅದ್ರಲ್ಲಿ ರೂಲ್ಸ್ ಬೇರೆ. ನಲ್ಲಿ ಮೂಳೆ 4 ಪೀಸ್ ಹಾಕ್ಬಿಟ್ಟವ್ರೆ. ಒಬ್ಬೊಬ್ರಿಗೆ 4 ಪೀಸು. ನಲ್ಲಿ ಮೂಳೆ ಯಾರು ಹಾಕಿಸ್ಕತ್ತಾರೆ ಅವ್ರಿಗೆ 1 ಪೀಸ್ ಕಟ್ಟು ಅಂತ. ಇದ್ಯಾವ ರೂಲ್ಸ್? ಅಯ್ಯೋ ನಲ್ಲಿ ಮೂಳೆ ಒಂದ್ ಇದ್ ಕುಡಿಕೆ ನಾವು 1 ಪೀಸ್ ಕಟ್ ಮಾಡಿ ಗಲಾಟೆ, ನನಗ್ ಬೇಕು ಅದಕ್ಕೆ 1 ಪೀಸ್ ಕಟ್ ತಗೊಂಡು. ಆಮೇಲೆ ಈ ಮಾಡಿ ಬುದ್ಧು ಅಂತ ಫಸ್ಟ್ ಬೌಲ್ಗೆ ಹಾಕಿ ಮನೇಲಿ ಊರ್ ಕಡೆ ಹೆಂಗಸರು ಮಾಡ್ತಾರಲ್ಲ, ನಂಟ್ರಿ ಎಲ್ಲಾರು ಬಂದ್ರೆ ಅಡಿಗೆ ಮಾಡ್ಬಿಟ್ಟು ಫಸ್ಟ್ ಎತ್ತಿಟ್ಕೊಬಿಡ್ತಾರೆ ಗೊತ್ತಾ, ಬೇರೆ ಅಂತ. ಹಂಗೆ ಇವ್ ಹಣ್ಣು ಬೌಲ್ಗೆ ಹಾಕಿ ಎತ್ತಿಟ್ಕೊಬಿಡ್ತಾರೆ. ಸೀನ್ ನೋಡ್ಬೇಕಾಗಿತ್ತ ತಾನೇ ಮಾಡಿಲ್ಲ. ಬಟ್ ಇಲ್ಲ, ನಾನು ನಾನ್ ವೆಜ್ ತಿನ್ನೋರೆಲ್ಲ. ನಮ್ದು 9000 ಎಲ್ಲ ಬಂದೈತೆ ಲಕ್ಸುರಿ ಬಜೆಟ್. ನಮ್ದು 7,000 ಮ್ಯಾಕ್ಸ್ ಅಷ್ಟೇ. ನಾವು ಹೊಡೆದಿವಿ 9,000. ಅಂದ್ರೆ 9,000 ಬಂದ್ಬಿಟ್ರು. ಒಂದ್ಸತಿ ನಾನು ಮಂಜಣ್ಣ ಎಲ್ಲ ಸೇರಿ 6,300 ಹೊಡೆದಿದ್ವಿ. ಧನು ಇಂದ ಮಿಸ್ ಆಯ್ತು. ಬಟ್ ಎವ್ರಿ ಟೈಮ್ ರೇಟ್ ಎಲ್ಲ ಚೇಂಜ್ ಆಗುತ್ತಲ್ಲ, ಎಲ್ಲ ಕನ್ಫ್ಯೂಸಿಂಗ್ ನಂಬರ್ಸ್, ಈಸಿ ನಂಬರ್ಸ್ ಇಲ್ಲ. ಅದು ಹೆಂಗಿರುತ್ತೆ ಗೊತ್ತಾ, 4353, ಆಮೇಲೆ 2373 ಈ ತರ ಎಲ್ಲ ಕನ್ಫ್ಯೂಸ್. ಅದನ್ನೇನ್ ಡಬಲ್ ಮಾಡೋದ್ ಹೇಳಿ, ಅಲ್ಲಿ ಇಂಟು ಮಾಡ್ಕೊಂಡು ಆಡ್ ಮಾಡು. ಸುದಿಯಣ್ಣ ಸಖತ್ ಫಾಸ್ಟ್ ಇದ್ದಣ್ಣ, ಕಾಕ್ರೋಚ್ ಸುದಿಯಣ್ಣ. ಫಸ್ಟ್ ಟೈಮ್ ಅಂತೂ ಎಲ್ಲಾರು ಮಾತಾಡಿ ಎಲ್ಲ ಕನ್ಫ್ಯೂಷನ್. ಮಾತಾಡ್ಲೇಬಾರ್ದು. ಯಾರು ಮಾಡ್ತಾರೋ ಅವ್ರಿಬ್ರೆ. ಏನಿಗೆ ಗೊತ್ತಾ, ನಾನ್ ಸೆಕೆಂಡ್ ಟೈಮ್ ಬರೀತಾ ಇದೀನಿ, 5 ನಂಬರ್ಗಳು ಕೇಳಿಸ್ತಾ ಇದಾವೆ, 5 ಐಟಮ್ ನಂಬರ್. ಇಲ್ಲಿ ನಂಬರ್ ನೋಡ್ತಾರಲ್ಲ, ಆಡ್ ಮಾಡಿ ಇಂಟು ಮಾಡೋದಿದ್ರೆ ಆಡ್ ಮಾಡಿ ಇಟ್ಕೊಂಡಿರಿ ಯಾರನ್ನ ಅಂತ ಹೇಳ್ಬಿಡ್ತಿದ್ವಿ. ಈಗ 2 ಮಾಡ್ತೀವಿ. ಈಗ ಮಟನ್ 2 kg ಮಾಡ್ತಾ ಇದೀವಿ. ಮಟನ್ ನೋಡಿದ ತಕ್ಷಣ ಯಾರನ್ನ ಒಬ್ರು ಆಡ್ ಮಾಡಿ ಇಟ್ಕೊಳ್ಳೋದು, ಇನ್ನೊಂದು ಆಡ್ ಮಾಡಿ ಇಟ್ಕೊಳ್ಳೋದು. ಇವಾಗ ಡಿಸೈಡ್ ಮಾಡ್ಬಿಟ್ಟಿದೀವಿ, ಬೇಡವೇ ಬೇಡ, ಮಟನ್ ಸವಾಸನೆ ಬೇಡ. 4,000 ಪಾಯಿಂಟ್ ಎಗರ್ಕೊಂಡು ಹೊಟ್ಟೋಯ್ತು. ಏನೇನೋ ಐಟಮ್ಗಳು ತಗೋಬೋದು ಅದ್ರಲ್ಲಿ. ಅದು ತಗೊಳಕ್ ಆಗಲ್ಲ ಸರ್, 2-3 ಐಟಮ್ ಅಷ್ಟೇ ಆಗೋದು. ಒಂದೇ ನಿಮಿಷ ಅಲ್ಲ, ಅದು ಹಿಂಗ್ ಎಗರ್ಕೊಂಡು ಬರ್ದ್ಬಿಟ್ಟಿರ್ಬೇಕು, 1 ನಿಮಿಷಕ್ಕೆ ಆಡ್ ಮಾಡ್ಬೇಕು. ಕರೆಕ್ಟ್. ಇಲ್ಲಿರೋ ಸೌಭಾಗ್ಯ. ಧನು ಯಾವ್ದನು? ನಮ್ ಧನು. ರೈಸ್ ಈಗೇನ್ ಬೆಳಗ್ಗೆ ತಿಂಡಿ ಮಾಡಲ್ವಾ? ಈಗ ನಮ್ಮ ಎಕ್ಸ್ ಶೆಫ್ ಹೇಳ್ಕೊಡ್ತಾರೆ. ಇವತ್ತೆ ಎಲ್ಲೋದ್ರು ಅಭಿ? ಹೊಸ ಶೆಫ್ ಎಲ್ಲ ಹೋಗಿದ್ದಾರೆ, ಬರ್ತಾರೆ. ಸೂರಜ್ ನಿಮ್ಗೆ ಕೆಲವೆಲ್ಲ ಡಿಶಸ್ ಎಲ್ಲ ಅವರು, ಕೆಲವೆಲ್ಲ ರಘು ಅವರು, ಅವರ ಕಾಂಟಿನೆಂಟಲ್, ಚೈನೀಸ್, ಅದೆಲ್ಲ. ಇವರು ಇಂಡಿಯನ್ ಮುದ್ದೆ ನಿಮ್ಗೆ ಬಂದಿತ್ತು ಅದೆಲ್ಲ ಅವ್ರ. ಅಯ್ಯೋ ಸೊಪ್ಪು ದೇಸಿ ಸ್ಟೈಲ್ ನಮ್ದು. ಕರೆಕ್ಟ್ ಆಗಿ 3 ಜನ ಸೆಲೆಕ್ಟ್ ಮಾಡಿ, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಹಾಕಿದ್ರಿ, ಇಲ್ಲ ಆಗ್ತಿರ್ಲಿಲ್ಲ. ಫುಡ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಕೆಲವು ಹೋಟೆಲ್ ಹುಡ್ಕೊಂಡು ಹೋಗ್ತೀವಿ ಗೊತ್ತಾ, ಇಲ್ಲೇ ಗೋಬಿ ಮಂಚೂರಿ ತಿನ್ಬೇಕು, ಇಲ್ಲೇ ಆ ತರ ಟೇಸ್ಟ್ ಇತ್ತು. ಅದೇ ಮಾತಾಡ್ಕೊತಿದ್ವಿ, ಈ ಡಿಶ್ ಇಲ್ಲೇ ತಿನ್ಬೇಕು ಅಂತಿರತ್ತೆ ಗೊತ್ತಾ, ಆ ತರದ ಪಕ್ಕ ಟೇಸ್ಟ್ ಇತ್ತು.